ನಮಸ್ಕಾರ. ಭಾರತೀಯರು ಅಭಿಮಾನ ಪಡುವಂಥ ಒಂದು ಸಂಗತಿ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆದರ್ಲ್ಯಾಂಡ್ಗೆ ರಾಜತಾಂತ್ರಿಕ ಮಾತುಕತೆಗೆ ಹೋದಾಗ ಅಲ್ಲಿನ ಸರ್ಕಾರ ಒಂದು ಅಮೂಲ್ಯವಾಗಿರುವಂಥ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ತಾಮ್ರದ ಶಾಸನಗಳನ್ನು ಹೊಂದಿರುವಂಥ ಒಂದು ವಸ್ತುವನ್ನು ನೀಡಿದ್ದಾರೆ. ಅದರಲ್ಲಿ 21 ದೊಡ್ಡ ಪ್ಲೇಟ್ಗಳು ಮತ್ತು 3 ಸಣ್ಣ ತಾಮ್ರದ ಪ್ಲೇಟ್ಗಳಿವೆ. ಇದು ಚೋಳ ಸಾಮ್ರಾಜ್ಯದ ಆಗಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ತಂದೆ ಮತ್ತು ಮಗ 11ನೇ ಶತಮಾನದಲ್ಲಿ ತಮ್ಮ ಸರ್ಕಾರವನ್ನು ನಡೆಸಿದಂತಹ ರೀತಿ ಇರಬಹುದು, ಅಂದರೆ ದೇವಸ್ಥಾನಗಳಿಗೆ ಕೊಟ್ಟಂತಹ ಆದಾಯ ಅಂದರೆ ದಾನಗಳು ಇರಬಹುದು, ಮತ್ತು ಅವರ ಸಮುದ್ರ ವ್ಯಾಪಾರಗಳು ಇರಬಹುದು, ತಮ್ಮ ಸರ್ಕಾರದ ಆಡಳಿತ ವ್ಯವಸ್ಥೆ ಇರಬಹುದು, ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಸಂಸ್ಕೃತ ಮತ್ತು ತಮಿಳು ಭಾಷೆಯಲ್ಲಿ ಬರೆಯಲಾಗಿದೆ. ನಿಜಕ್ಕೂ ದಕ್ಷಿಣ ಭಾರತದ ಮಧ್ಯ ಯುಗದ ಇತಿಹಾಸವನ್ನು ಅರಿಲಿಕ್ಕೆ ಸಂಶೋಧನಾ ಕಾರ್ಯಕ್ಕೆ ಬಹಳ ಪ್ರಮುಖವಾಗಿರುವಂಥ ವಸ್ತು. ಇದು 300 ವರ್ಷಗಳ ಹಿಂದೆ ಭಾರತದಿಂದ ಯುರೋಪಿಗೆ ಹೋಗಿತ್ತು. ಅಲ್ಲಿನ ಲೇಡನ್ ಯೂನಿವರ್ಸಿಟಿಯಲ್ಲಿ ಇದನ್ನು ಇಡಲಾಗಿತ್ತು. ಇದನ್ನು ಭಾರತಕ್ಕೆ ಮರಳಿ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಿದ್ದವು, ರಾಜತಾಂತ್ರಿಕವಾಗಿ ಮಾತುಕತೆ ಆಗಿತ್ತು. ಆದರೆ ಈಗ ಅದು ಭಾರತಕ್ಕೆ ಮರಳಿ ಬರ್ತಾ ಇದೆ. ನಿಜಕ್ಕೂ ಒಂದು ದೊಡ್ಡ ಜಯ ಅಂತಲೇ ಹೇಳ್ಬೋದು. ಈ ಮೂಲಕ ಆ ಕಾಲದಲ್ಲಿ ದಕ್ಷಿಣ ಭಾರತದ ಇತಿಹಾಸವನ್ನು ಅರಿಲಿಕ್ಕೆ, ಚೋಳ ಸಾಮ್ರಾಜ್ಯದ ವೈಭವವನ್ನು ಅಳಿಲಿಕ್ಕೆ ಇದು ನಿಜಕ್ಕೂ ತುಂಬ ದೊಡ್ಡ ಸಂಗತಿಯಾಗಿದೆ. ಇತಿಹಾಸವನ್ನು ಅರಿತವರು ಮಾತ್ರ ಇತಿಹಾಸವನ್ನು ಸೃಷ್ಟಿಸ್ತಾರೆ ಎನ್ನುವಂಥ ವಾಕ್ಯಕ್ಕೆ ಇದು ನಿಜಕ್ಕೂ ಉದಾಹರಣೆ. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.